ಈಗ 25 ಇಯರ್ಸ್ ಕಂಪ್ಲೀಟ್ ಮಾಡಿರೋದ್ರಿಂದ ನಾವು 25,000 ರೂಪೀಸ್ ನೀವೇನಾದ್ರು ಪರ್ಚೇಸ್ ಮಾಡಿದ್ರೆ 11,000 ರೂಪೀಸ್ ವರ್ತ್ ಇಂದು LED ಹೆಡ್ ಲ್ಯಾಂಪಿಗೆ ಹಾಕುವಂಥ LED ಬಲ್ಬ್ ನಾವು ಫ್ರೀ ಕೊಡ್ತಾ ಇದೀವಿ. ಇನ್ ಕೇಸ್ ನಿಮ್ಗೆ ಏನಾದ್ರು ಬೇಕು ಅಂತ ಹೇಳಿದ್ರೆ ನಿಮ್ದು ಬಿಲ್ 25,000 ಅದರ ಬಲ್ಬ್ ಫ್ರೀ ಕೊಡ್ತೀವಿ. Hey people, welcome back to Car Shoppe. ಇವತ್ತು ನಾವು Brezza 2023 ಮಾಡೆಲ್ಗೆ ಒಂದು ಆಂಡ್ರಾಯ್ಡ್ ಸಿಸ್ಟಮ್ ಹಾಕ್ತಾ ಇದೀವಿ, ಹಾಗೆ ಅಲಾಯ್ ವೀಲ್ಸ್ ಕೂಡ ಹಾಕ್ತಾ ಇದೀವಿ. ಸೊ ಈ ಪರ್ಟಿಕ್ಯುಲರ್ ಒಂದು ರೆಡ್ ಕಲರ್ Brezza ಏನಿದೆ ಚಿಕ್ಕಮಗಳೂರಲ್ಲಿ ಇದೆ ಫಸ್ಟ್ ಕಾರ್ ಬಂದಿರೋದು. ಸೊ ಇದಕ್ಕೆ ನಾವು ಒಂದು ಆಂಡ್ರಾಯ್ಡ್ ಸಿಸ್ಟಮ್ ಹಾಕ್ತಾ ಇದೀವಿ. ಇದು ಬಂದು ಬೇಸಿಕ್ ವೆಹಿಕಲ್, ಹಾಗೂ ಇದಕ್ಕೆ ಕಂಪನಿಯಿಂದ ಜಸ್ಟ್ ವೀಲ್ ಕ್ಯಾಪ್ಸ್ ಬಂದಿರುತ್ತೆ. ನಾವು ಒಂದು GTR ಪ್ರೋದು ಅಲಾಯ್ ವೀಲ್ಸ್ ಕೂಡ ಹಾಕಿದೀವಿ. ಇವತ್ತಿನ ಸಿಸ್ಟಮ್ ಒಂದು ಮೈ TVS ಇಂದು 1GB 32GB 9 ಇಂಚಸ್ ಆಂಡ್ರಾಯ್ಡ್ ಪ್ಲೇಯರ್ ಇನ್ಸ್ಟಾಲ್ ಮಾಡ್ತಾ ಇದೀವಿ. ಸಿಸ್ಟಮ್ ನೋಡೋಕೆ ಈ ರೀತಿ ಇರುತ್ತೆ. ಫಿನಿಶರ್ ನೋಡಿ, ಈ ಫಿನಿಶರ್ ಬಂದು ಗ್ಲಾಸ್ ಪ್ಯಾನಲ್ ಹಾಕಿದೀವಿ. ರೆಗ್ಯುಲರ್ ಆಗಿ ನಿಮಗೆ ಒಂದು ಮ್ಯಾಟ್ ಫಿನಿಶ್ ಬರುತ್ತೆ, ಇದು ಗ್ಲಾಸ್ ಪ್ಯಾನಲ್ ಹಾಕಿದೀವಿ. ಹಾಗೂ ಮೈ TVS ಸಿಸ್ಟಮ್ 9 ಇಂಚಸ್ ಈ ರೀತಿ ಕಾಣುತ್ತೆ. ಹಿಂದ್ಗಡೆ ಅದಕ್ಕೆ ಬಂದಿರೋಂಥ ಸಪೋರ್ಟಿಂಗ್ ವೈಸ್ ಪ್ರತಿಯೊಂದು ಎಂಟರ್ ಆಗಿದೆ. ಇದು ಬಂದು ನಿಮಗೆ ರೇರ್ ಕ್ಯಾಮ್ರಾ ಹಾಗೂ ಫ್ರಂಟ್ ಕ್ಯಾಮ್ರಾ ಎರಡಕ್ಕೂ ಸಪೋರ್ಟ್ ಆಗುತ್ತೆ. ರಿವರ್ಸ್ ಕ್ಯಾಮ್ರಾ ಏನಿದೆ ಅದು ಬಂದು ಇಲ್ಲಿ ಟ್ರಂಕ್ ಕ್ಯಾಮ್ರಾ ಅಂತ ಏನು ಹೇಳ್ತೀವಿ ಅದು ಹಾಕಿದ್ವಿ. ಇಲ್ಲಿ ಒಳಗಡೆ ಏನು ನಿಮ್ಗೆ ಒಂದು ನಂಬರ್ ಪ್ಲೇಟಿಗೆ ಲೈಟ್ ಬರುತ್ತೆ, ಅದೇ ಜಾಗದಲ್ಲಿ ಕೂರುವಂಥದ್ದು ಒಂದು OE ಟೈಪ್ ಅಲ್ಲಿ ಒಂದು ಕ್ಯಾಮ್ರಾ ಹಾಕಿದ್ವಿ. ದೂರದಿಂದ ನೋಡಿದ್ರೆ ನಿಮಗೆ ಕ್ಯಾಮ್ರಾ ಫಿಟ್ ಆಗಿರೋದು ಕಾಣಲ್ಲ, ಹೈಡ್ ಆಗಿರುತ್ತೆ, ಡ್ಯಾಮೇಜ್. ಸಿಸ್ಟಮ್ ಫಿಟ್ ಆಗಿದೆ ನೋಡಿ. ಈ ಪರ್ಟಿಕ್ಯುಲರ್ ಏನೊಂದು ಫಿನಿಶರ್ ನಾನು ನಿಮಗೆ ಅವಾಗಲೇ ತೋರಿಸಿದೆ, ಅದೇ ಫಿನಿಶರ್ಗೆ 9 ಇಂಚಸ್ ಒಂದು ಸಿಸ್ಟಮ್ ಫಿಟ್ ಆಗಿದೆ. ಹಿಂದ್ಗಡೆ ಬಂದಿರೋಂಥದ್ದು ಇದು ಕಂಪ್ನಿಯಿಂದನೇ ಬಂದಿರೋದು, ಬರೀ ಫ್ರಂಟ್ ಮಾತ್ರ ನಾವು ಹಾಕಿರೋಂಥದ್ದು. AC ವೆಂಟು ಇದೆಲ್ಲ ಈ ವೆಹಿಕಲ್ ಅಲ್ಲಿ ಏನು ಡಿಸ್ಟರ್ಬ್ ಆಗೋದು ಅದೇ ರೀತಿ ಕೊಡುತ್ತೆ. ಇದು ಬೇಸಿಕ್ ವೆಹಿಕಲ್ ಆಗಿರೋದ್ರಿಂದ ನಿಮಗೆ ಸ್ಟೇರಿಂಗ್ ಅಲ್ಲಿ ಕಂಟ್ರೋಲ್ಸ್ ಬಂದಿಲ್ಲ, ಬೇಕಾದ್ರೆ ಆಡ್ ಮಾಡ್ಬೋದು. ಹಾಗೂ ಇಲ್ಲಿ GPS ಸೆಂಟರ್ನ ರೆಗ್ಯುಲರ್ ಆಗಿ ವೆಹಿಕಲ್ ಇಲ್ಲಿ ಏನು ಹಾಕಿದ್ವಿ ಅದು ಬಂದು ಇಲ್ಲಿ ಮ್ಯಾಗ್ನೆಟಿಕ್ ಬಂದಿದೆ. ಸೊ ಮ್ಯಾಗ್ನೆಟಿಕ್ ಬಂದಾಗ ನೀವು ಗಮ್ ಹಾಕಿ ಆಚೆ ಕೂರಿಸಬೇಕಂತಿಲ್ಲ, ಒಳಗೆ ಕೂರಿಸೋದು ನಿಮಗೆ ಕ್ಯಾಚ್ ಆಗುತ್ತೆ. ಹಾಗೂ ಒಂದು ಎಕ್ಸ್ಟರ್ನಲ್ ಒಂದು ಮೈಕ್ ಅಂತ ಏನು ಹೇಳ್ತೀವಿ ಅದು ಬಂದು A ಪಿಲ್ಲರ್ ಅಲ್ಲಿ ಫಿಟ್ ಆಗಿದೆ. ಹೆಡ್ಲೈಟ್ ಅಲ್ಲಿ ಪ್ರೊಜೆಕ್ಟರ್ ಬಂದಿರೋದ್ರಿಂದ ಇದಕ್ಕೆ ರೆಗ್ಯುಲರ್ ಆಗಿ LED ಕೂರಿಸಲ್ಲ. ಪ್ರೊಜೆಕ್ಟರ್ ಬಂದಾಗ ನಾನು ಸಾಕಷ್ಟು ವಿಡಿಯೋದಲ್ಲಿ ಹೇಳಿದ್ದೀನಿ HID ಕೂರಿಸಬೇಕಾಗುತ್ತೆ. ಇದು ಬಂದು 9005 ಮಾಡೆಲ್ ಬಲ್ಬ್ ಕೊಡುತ್ತೆ. ಲೋ ಬೀಮ್ ಹೈ ಬೀಮ್ ಎರಡು ಒಂದೇ ಫಿಲಮೆಂಟ್ ಅಲ್ಲಿ ಬರುತ್ತೆ. ಹಾಗೂ ರೆಗ್ಯುಲರ್ ಆಂಡ್ರಾಯ್ಡ್ ಅಲ್ಲಿ ಬಂದಿರೋ ಹಾಗೇನೆ ನಿಮಗೆ ನ್ಯಾವಿಗೇಷನ್ ಇದೆ, ರೇಡಿಯೋ, ಬ್ಲೂಟೂತ್ ಇದೆ, ಹಾಗೂ ಮ್ಯೂಸಿಕ್ ಹಾಗೂ ಸೆಟ್ಟಿಂಗ್ಸು. ಹಾಗೂ ಇದರಲ್ಲಿ ಬಂದಿರೋಂಥ ನಿಮಗೆ ಒಂದು ಈ ಎರಡು USB ಕೇಬಲ್ಸ್ ಏನಿದೆ, ಇದರಲ್ಲಿ ಆಡಿಯೋ ವಿಡಿಯೋ ಕೂಡ ಪ್ಲೇ ಮಾಡ್ಬೋದು. ಹಾಗೂ ಬ್ಲೂಟೂತ್ ಇಂದ ನಾವು ಪೇರ್ ಮಾಡಿದ್ರು ಕೂಡಲೇ ನಿಮ್ಮ ಬ್ಲೂಟೂತ್ ಅಲ್ಲಿ ಇರುವಂಥ ಮೊಬೈಲಲ್ಲಿ ಇರುವಂಥದ್ದು ನಾವು ಇಲ್ಲಿ ಕೂಡ ಪ್ಲೇ ಮಾಡೋಕ್ಕೆ ಅವಕಾಶ ಇದೆ. ಹಾಗೂ ಇದರಲ್ಲಿ ಮ್ಯಾಪ್ ಕೂಡ ಇದೆ. ಇದು 1GB ಆಗಿದ್ರು ಕೂಡ ಪ್ರೊಸೆಸರ್ ತುಂಬಾನೇ ಫಾಸ್ಟ್ ಆಗಿದೆ. ಹಾಗೂ ಇದರಲ್ಲಿ ನಿಮಗೆ ಇನ್ ಕೇಸ್ ಕೆಲವ್ರಿಗೆ ಹೇಳ್ತಾರೆ ನಮ್ಗೊಂದು ದೊಡ್ಡ ಸಿಸ್ಟಮ್ ಬೇಕು, ಬ್ಲೂಟೂತ್ ವರ್ಕ್ ಆಗಬೇಕು, ಹಾಗೂ ನಾವು ಪೆನ್ ಡ್ರೈವ್ ಏನು ಹಾಕ್ತೀವಿ ಅದರಲ್ಲಿ ಒಂದು ವಿಡಿಯೋ ಬರಬೇಕು, ರಿವರ್ಸ್ ಕ್ಯಾಮ್ರಾ ಬರಬೇಕು ಅಂತ ಇಷ್ಟಕ್ಕೆ ಯೂಸ್ ಮಾಡ್ತಿದ್ರೆ ಇದು ಸೂಪರ್ ಫ್ರೆಂಡ್ಲಿ ಸಿಸ್ಟಮ್ ಅಂತಲೇ ಹೇಳ್ತೀನಿ. ಮೈ TVS ಇಂದು ವೆರಿ ಲೋ ಬಜೆಟ್, ಹಾಗೂ ನಿಮಗೆ ಇದರಲ್ಲಿ ಕ್ವಾಲಿಟಿನೂ ಚೆನ್ನಾಗಿದೆ, ಪರ್ಫಾರ್ಮೆನ್ಸ್ ಇದೆ, ಬಿಲ್ಲು ಬರುತ್ತೆ, ವ್ಯಾರಂಟಿನೂ ಬರುತ್ತೆ, ಹಾಗೂ ನಿಮ್ಮ ಪರ್ಪಸ್ ಕೂಡ ಸರ್ವ್ ಆಗುತ್ತೆ. ಇನ್ ಕೇಸ್ ನಿಮಗೆ ಫ್ರಂಟ್ ಕ್ಯಾಮ್ರಾ, ಬ್ಯಾಕ್ ಕ್ಯಾಮ್ರಾ, ರೆಕಾರ್ಡಿಂಗ್, DVR ಅಂತ ಅಥವಾ ಡ್ಯಾಶ್ ಕ್ಯಾಮ್ ತರ ಅಂತ ಏನು ಹೇಳ್ತೀವಿ ಅದೆಲ್ಲ ಬೇಕು ಅಂತ ಹೇಳಿದ್ರೆ ನೀವು ಹೈ ಎಂಡಿಗೆ ಹೋಗುತ್ತೆ. ಹಾಗೂ ರಿವರ್ಸಿಗೆ ನಾವೇನು ಕ್ಯಾಮ್ರಾ ಹಾಕಿದ್ದೀವಿ ಅದರದ್ದು ಕ್ಲಾರಿಟಿ ಈ ರೀತಿ ಕಾಣುತ್ತೆ ನಿಮಗೆ. ಹಾಗೂ ಬೇರೆ ಒಂದು ಸಿಸ್ಟಮ್ಸ್ ಅಲ್ಲಿ ಏನೇನು ಬರುತ್ತೆ ಅದೇ ರೀತಿ ನಿಮಗೆ ಇಲ್ಲಿ ಸ್ಪ್ಲಿಟ್ ಸ್ಕ್ರೀನ್ ಇರ್ಬೋದು. ಈ ರೀತಿ ನಾವು ಎರಡೆರಡು ಸ್ಕ್ರೀನ್ ನಾವು ಯಾವ ರೀತಿ ಯೂಸ್ ಮಾಡ್ತೀವಿ ಅಂತ ಏನು ಹೇಳ್ತಿದೀವಿ ಅದನ್ನೆಲ್ಲ ಇಲ್ಲಿ ಯೂಸ್ ಮಾಡೋಕ್ಕೆ ಅವಕಾಶ ಇದೆ. ಈಗ ನೋಡಿ, ನಾನು ಜಸ್ಟ್ ಎಕ್ಸಾಂಪಲ್ಗೆ ಒಂದು ಕಡೆ YouTube ಹಾಕಿದ್ದೀನಿ, ಇನ್ನೊಂದು ಕಡೆ ನಮ್ಮ ಪ್ಲೇ ಸ್ಟೋರ್ ಹಾಕಿದ್ದೀನಿ. ಇದೇ ರೀತಿ ನೀವು ಬೇರೆ ಕೂಡ ಹಾಕ್ಬೋದು. ಹಾಗೂ ರಿವರ್ಸ್ ಕ್ಯಾಮ್ರಾ ಕೂಡ ಇಲ್ಲಿ ಆಕ್ಟಿವೇಟ್ ಮಾಡ್ಬೋದು. ಬಟ್ ರಿವರ್ಸ್ ಕ್ಯಾಮ್ರಾ ಇಲ್ಲಿ ಆಕ್ಟಿವೇಟ್ ಮಾಡಬೇಕು ಅಂತ ಹೇಳಿದ್ರೆ ರಿವರ್ಸ್ ಗೇರ್ ಹಾಕಿದಾಗ ಮಾತ್ರ ಬರುತ್ತಲ್ಲ, ಸೊ ಹಾಗಾಗಿ ಆಗೋದಿಲ್ಲ. ಇಲ್ಲ ಅಂತ ಹೇಳಿದ್ರೆ ನೀವು ACC ಕನೆಕ್ಷನ್ ಕೊಟ್ಟರೆ ಎನಿ ಟೈಮ್ ಆನ್ ಇಟ್ಕೊಬೋದು. ಆವಾಗ ಮಾತ್ರ ನಾವಿಲ್ಲಿ ಮಿರರ್ ನಾವು ಸ್ಪ್ಲಿಟ್ ಸ್ಕ್ರೀನ್ ಮಾಡಿದಾಗ ಇಲ್ಲಿ ಕ್ಯಾಮ್ರಾ ಕೂಡ ನಾವು ಆ್ಯಡ್ ಮಾಡ್ಬೋದು. ಹಾಗೂ ಇದರಲ್ಲಿ ಬಂದಿರೋಂಥ ರೇಡಿಯೋ ಕೂಡ ಕ್ಲಾರಿಟಿ ಚೆನ್ನಾಗೇ ಇದೆ. ಹಾಗೂ ಇದರಲ್ಲಿ ಬೇಸಿಕ್ ಆಗಿರೋದ್ರಿಂದ ಇದರಲ್ಲಿ ಯಾವುದೇ ಒಂದು ಸ್ಪೀಕರ್ ಬಂದಿರಲ್ಲ. ಈ ಡೋರಲ್ಲಿ ನಿಮಗೆ ಫ್ರಂಟ್ ಎರಡು ಮತ್ತು ಬ್ಯಾಕ್ ಎರಡು ಡೋರ್ ಸ್ಪೀಕರ್ಸ್ ಕೊಡೋಕ್ಕೆ ಅವಕಾಶ ಕೊಟ್ಟಿದ್ದೀವಿ. ಇದಕ್ಕೆ ಬಂದು ನಾವು ಸೋನಿದು ಸ್ಪೀಕರ್ಸ್ ಹಾಕಿದ್ದೀವಿ, 1 ಪೇರ್ ಆಫ್ ಸ್ಪೀಕರ್ಸ್ ಹಾಕಿದ್ದೀವಿ. ಹಾಗೂ ಇದೇ 25th ಇಯರಲ್ಲಿ ನಾವು ವೆಬ್ಸೈಟ್ ಕೂಡ ಲಾಂಚ್ ಮಾಡಿದ್ದೀವಿ. ವೆಬ್ಸೈಟ್ ಅಡ್ರೆಸ್ ಬಂದು carshoppe.in ಅಂತ ಹೇಳಿ. ವೆಬ್ಸೈಟಲ್ಲಿ ನಮಗೆ ಸಾಕಷ್ಟು ಕಂಪನಿಯಿಂದ ಸ್ವಲ್ಪ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರೋದ್ರಿಂದ ನಾನು ಜಾಸ್ತಿ ಡಿಸ್ಕೌಂಟ್ಸ್ನ ಮೆನ್ಷನ್ ಮಾಡಿ ಪ್ರಾಡಕ್ಟ್ಸ್ನ ಸೇಲ್ ಮಾಡೋಕ್ಕಾಗ್ತಾ ಇಲ್ಲ. ಹಾಗಾಗಿ ಸ್ವಲ್ಪ ಪ್ರೈಸಸ್ ಜಾಸ್ತಿನೇ ಕಾಣುತ್ತೆ ನಿಮಗೆ ವೆಬ್ಸೈಟಲ್ಲಿ. ಇನ್ ಕೇಸ್ ನಿಮಗೆ ಏನಾದ್ರು ಪ್ರಾಡಕ್ಟ್ಸ್ ಇಷ್ಟ ಆಗಿದ್ರೆ ಇಲ್ಲಿ ಕಾಣ್ತಾ ಇರೋಂಥ ನಂಬರಿಗೆ ನೀವು ನನಗೆ ಕಾಲ್ ಮಾಡಿದ್ರೆ ನಾವು ಅದಕ್ಕಿಂತಲೂ ಹೆಚ್ಚು ಡಿಸ್ಕೌಂಟ್ಸ್ ಕೊಟ್ಟು ಕಾಂಪಿಟೇಟಿವ್ ರೇಟ್ಸ್ ಕೊಟ್ಟು ಡೋರ್ ಸ್ಟೆಪ್ ಇನ್ಸ್ಟಾಲೇಷನ್ಸ್ ಕೂಡ ಕೊಡ್ತೀವಿ. ಇನ್ ಕೇಸ್ ನೀವು ಬ್ಯಾಂಗ್ಳೂರಲ್ಲಿ ಇದ್ದರೆ ಡೋರ್ ಸ್ಟೆಪ್ ಇನ್ಸ್ಟಾಲೇಷನ್ ಕೂಡ ಕೊಡ್ತೀವಿ. ಎಲ್ಲ ಕ್ಯಾಶ್ ಆನ್ ಡೆಲಿವರಿ ಇರುತ್ತೆ, ಡೆಬಿಟ್ ಕಾರ್ಡ್, ಕ್ರೆಡಿಟ್ ಕಾರ್ಡ್ ಎರಡೂ ಅಕ್ಸೆಪ್ಟ್ ಮಾಡ್ತೀವಿ. EMI ಫೆಸಿಲಿಟಿ ಕೂಡ ಕೊಡ್ತೀವಿ. ಇವತ್ತಿನ ವಿಡಿಯೋ ಇಲ್ಲಿಗೆ ಏನು ಮಾಡ್ತಾ ಇದೀವಿ. ಈ ರೀತಿ ಇನ್ಫಾರ್ಮೇಟಿವ್ ಕಂಟೆಂಟ್ ನಿಮ್ಗೆ ಇಷ್ಟ ಆಗೋದಾದ್ರೆ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಮತ್ತಷ್ಟು ಇನ್ಫಾರ್ಮೇಟಿವ್ ಕಂಟೆಂಟ್ ಜೊತೆ ನಿಮ್ಮ ಮುಂದೆ ಬರೋ ಪ್ರಯತ್ನದಲ್ಲಿ ದಿಸ್ ಇಸ್ ದರ್ಶನ್ ಸೈನಿಂಗ್ ಆಫ್. ಥ್ಯಾಂಕ್ ಯು ಫಾರ್ ವಾಚಿಂಗ್.